ಕೊಡಗಿನ ದುಬಾರಿ ಆನೆ ಶಿಬಿರದಲ್ಲಿ ಆನೆಗಳ ಕಾದಾಟದಲ್ಲಿ ಮಹಿಳೆ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾರ್ತಾಂಡ್ ಕಂಚನ್ ಆನೆಗಳ ಕಾದಾಟದಲ್ಲಿ ಚೆನ್ನೈ ಮೂಲದ ಮಹಿಳೆ ತುಳಸಿ ಮೃತಪಟ್ಟಿದ್ದು ಆಸ್ಪತ್ರೆಗೆ ಮಡಿಕೇರಿ ಶಾಸಕ ಮಂಥರ್ ಗೌಡ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನವನ್ನ ಹೇಳಿದ್ರು. ಇದೇ ವೇಳೆ ಪ್ರತಿಕ್ರಿಯೆ ನೀಡಿದ ಮಡಿಕೇರಿ ಶಾಸಕ ಮಂಥರ್ ಗೌಡ ದುಬಾರಿಯಲ್ಲಿ ಮೊದಲ ಬಾರಿಗೆ ಈ ಘಟನೆ ನಡೆದಿದೆ. ಇದೊಂದು ದುರ್ಘಟನೆ ಆಗಬಾರ್ದಾಗಿತ್ತು. ಆನೆ ಮಾವುತರು ಕೂಡ ದುರಂತವನ್ನ ತಪ್ಪಿಸಲು ಪ್ರಯತ್ನ ಮಾಡಿದ್ರು, ಆದರೆ ಅದು ಸಾಧ್ಯವಾಗಲಿಲ್ಲ ಅಂತ ಹೇಳಿದ್ರು. ಮಹಿಳಾ ನಮ್ಮ ತಮಿಳುನಾಡಿನಿಂದ ಬಂದು ಅವರು ಗಂಡ ಹೆಂಡತಿ ಆಮೇಲೆ ಒಂದು ಪಾಪುನ ಟೂರಿಸ್ಟ್ ಮೈಸೂರಿಂದ ಟೂರಿಸ್ಟಾಗಿ ಬಂದಿರೋಂಥ ಸಂದರ್ಭದಲ್ಲಿ ಆನೆ ಹತ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಎರಡು ಆನೆ ಕಿತ್ತಾಟದಲ್ಲಿ ಆ ಆನೆ ಇವ್ರ ಮೇಲೆ ಬಿದ್ದು ಕ್ರಶ್ ಇಂಜರೀಸಲ್ಲಿ ತಲೆಯಿಂದ ಏಟಾಗಿ ಎದೆಯಿಂದ ಏಟಾಗಿ ಪಾಪ ಅವ್ರು ಅಗ್ಲಿದ್ದಾರೆ. ಈಗ ಸೈರಸ್ ಹಾಸ್ಪಿಟಲ್ ಇಮಿಡಿಯೇಟಾಗಿ ನಮ್ಮ ರಾಫ್ಟಿಂಗ್ ಸಾರಿಗೆ ನೌಕರರ ಜೊತೆ ನಡೆದ ಸಂಧಾನ ಸಭೆ ವಿಫಲವಾಗಿದ್ದು ಮೇ 20ರಂದು ಸಾರಿಗೆ ನೌಕರರ ಮುಷ್ಕರ ಫಿಕ್ಸ್ ಆಗಿದೆ. ಕಾರ್ಮಿಕ ಇಲಾಖೆ ಜೊತೆಗಿನ ಸಾರಿಗೆ ನೌಕರರ ಸಭೆ ಫೇಲ್ ಆಗಿದ್ದು ಒಂದು ವಾರ ಕಾಲಾವಕಾಶಕ್ಕೆ ಕಾರ್ಮಿಕ ಇಲಾಖೆ ಮನವಿಯನ್ನ ಮಾಡಿದೆ. ಸಿಎಂ ಜೊತೆ ಸಭೆ ನಡೆಸುವಂತೆ ಹೇಳಿದ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದು ಮತ್ತೆ ಮೇ 25ಕ್ಕೆ ಸಭೆಗೆ ಬರುವಂತೆ ಅಧಿಕಾರಿಗಳು ಆಹ್ವಾನವನ್ನ ನೀಡಿದ್ದಾರೆ. ಆದರೆ ಇದಕ್ಕೆ ಒಪ್ಪದ ಸಾರಿಗೆ ಮುಖಂಡರು ನಾಳೆ ಮಧ್ಯಾಹ್ನದ ಒಳಗಾಗಿ ಬೇಡಿಕೆಯನ್ನ ಈಡೇರಿಸಲು ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರದ 3ನೇ ವರ್ಷದ ಸಾಧನೆ ಸಮಾರಂಭ ಬೆನ್ನಲ್ಲೇ ತುಮಕೂರಿನಲ್ಲಿ ಮಾಜಿ ಸಚಿವ ಕೆಎನ್ ರಾಜಣ್ಣ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿದ್ದರಾಮಯ್ಯ ಬಳಿಕ ಡಾಕ್ಟರ್ ಜಿ ಪರಮೇಶ್ವರ್ ಸಿಎಂ ಆಗಲಿ, ಸಿದ್ದರಾಮಯ್ಯ ಬದಲಾವಣೆಯಾದ್ರೆ ಪರಮೇಶ್ವರ್ ಸಿಎಂ ಆಗಬೇಕು ಅಂತ ಹೇಳಿದ್ದಾರೆ. ಹಿಂದೆಯೇ ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷರಾಗಿ 8 ವರ್ಷ ಕೆಲಸ ಮಾಡಿಲ್ವಾ? 2013ರಲ್ಲಿ ಪರಮೇಶ್ವರ್ ಗೆದ್ದಿದ್ರೆ ಅವರೇ ಸಿಎಂ ಆಗ್ತಾ ಇದ್ರು. ಆಗ ಅವರು ಗೆಲ್ಲಲಿಲ್ಲ. ಹಳೆಯ ಕೂಲಿ ಬಾಕಿ ಇದೆಯಲ್ಲ, ಬಿಟ್ಟು ಕೊಡಲು ಅದೇನು ಸಿದ್ದರಾಮಯ್ಯನವರ ಮನೆ ಆಸ್ತಿನಾ ಅಂತ ಹೇಳಿದ್ರು. ಅಧಿಕಾರ ಯಾರ ಆಸ್ತಿನೂ ಅಲ್ಲ, ಅದು ಜನ ಕೊಡುವ ಭಿಕ್ಷೆ. ಕೇರಳದಲ್ಲೇ ರಾಹುಲ್ ಜೊತೆ ಸಿದ್ದರಾಮಯ್ಯ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ಇವತ್ತೇ ಫೈನಲ್ ಆಗಬಹುದು ಎಂಬುದು ನನ್ನ ವೈಯಕ್ತಿಕ ನಿರೀಕ್ಷೆ ಅಂದ್ರು. ಸಿದ್ದರಾಮಯ್ಯನವರು ಏನೋ ಬದಲಾವಣೆ ಆದರೆ ಪರಮೇಶ್ವರ ಮುಖ್ಯಮಂತ್ರಿ ಆಗಬೇಕು ಅನ್ನೋರು ನಾವು ಇನ್ನೇನಾಗಬೇಕು? ಹೌದು, ಹಿಂದೆ 8 ವರ್ಷ ಇರಲಿಲ್ವಾ ಅವರು ಅಧ್ಯಕ್ಷರಾಗಿ? ಅವರು ಕೆಲಸ ಮಾಡಲಿಲ್ವಾ? ಅವರು 13ರಲ್ಲಿ ಗೆದ್ದಿದ್ರೆ ಅವರೇ ಚೀಫ್ ಮಿನಿಸ್ಟರ್ ಆಗೋರು. ಅವ್ರು ಗೆಲ್ಲಿಲ್ಲ ಅವಾಗ. ಈಗ ಅದು ಹಳೆ ಕೂಲಿ ಅವ್ರದ್ದು ಬಾಕಿ ಐತಲ್ಲ. ಯಾರು ಏನು ಬಿಟ್ಕೊಡಕ್ಕೆ ಸಿದ್ದರಾಮಯ್ಯನವ್ರ ಮನೆ ಆಸ್ತಿನ? ಅಧಿಕಾರ ಯಾರ ಆಸ್ತಿನೂ ಅಲ್ಲ, ಜನರು ಕೊಡೋ ಅಂತ. ತೈಲ ಬೆಲೆ ಏರಿಕೆ ಮತ್ತು ನೀಟ್ ಅಕ್ರಮ ಖಂಡಿಸಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸಿತು. ದೊಡ್ಡಬಳ್ಳಾಪುರ ಮಾಜಿ ಶಾಸಕ ಟಿ ವೆಂಕಟರಮಣಯ್ಯ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆಯಿತು. ಹಳೆ ಬಸ್ ನಿಲ್ದಾಣದಿಂದ ತಾಲೂಕು ಕಚೇರಿಯವರೆಗೆ ಪ್ರತಿಭಟನಾ ರ್ಯಾಲಿ ನಡೆಸಿದ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಬಿಜೆಪಿ ಪಕ್ಷದ ಮುಖಂಡರೇ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ದಾರೆ. ಸಿಲಿಂಡರ್ ದರ ಏರಿಕೆಯಿಂದ ಜನಸಾಮಾನ್ಯರು ಪರದಾಡ್ತಾ ಇದ್ದಾರೆ. ಈಗ ತೈಲ ಬೆಲೆ ಏರಿಕೆಯಿಂದ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಅಂತ ಕೇಂದ್ರ ಸರ್ಕಾರದ ವಿರುದ್ಧ ದೊಡ್ಡಬಳ್ಳಾಪುರ ಕಾಂಗ್ರೆಸ್ ನಾಯಕರು ಗುಡುಗಿದ್ರು. ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ನಾಯಕರು, ಕಾರ್ಯಕರ್ತರು ಭಾಗಿಯಾಗಿದ್ರು. ಗಂಟಲಲ್ಲಿ ಬೆಟ್ಟದ ನೆಲ್ಲಿಕಾಯಿ ಸಿಲುಕಿ 3 ವರ್ಷದ ಕಂದಮ್ಮ ಸಾವನ್ನಪ್ಪಿದ ಘಟನೆ ಕೋಲಾರ ಜಿಲ್ಲೆ ಮಾಲೂರು ನಗರದಲ್ಲಿ ನಡೆದಿದೆ. ರವಿ ಮಾಲಾ ದಂಪತಿಯ ಗಂಡು ಮಗು ವಿಜಯೇಂದ್ರ ಸಾವನ್ನಪ್ಪಿದೆ. ಇನ್ನು ಆಟವಾಡುವಾಗ ಮಗು ಬೆಟ್ಟದ ನೆಲ್ಲಿಕಾಯಿಯನ್ನ ನುಂಗಿದ ಕಾರಣ ಉಸಿರಾಟದ ಸಮಸ್ಯೆಯಾಗಿದ್ದು ಮಾಲೂರು ಸರ್ಕಾರಿ ಆಸ್ಪತ್ರೆಗೆ ಪೋಷಕರು ಮಗುವನ್ನ ದಾಖಲಿಸಿದ್ರು. ಉಸಿರಾಟದ ಸಮಸ್ಯೆಯಿಂದ ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿದೆ. ಇದೇ ವೇಳೆ ಕುಟುಂಬಸ್ಥರು ಆಕ್ರಂದನ ಮುಗಿಲು ಮುಟ್ಟಿದೆ. ಕಲಬುರಗಿಯಲ್ಲಿ ಅಕ್ರಮ ಮೈನಿಂಗ್ ಗುಂಡಿಯಲ್ಲಿ ಬಿದ್ದು ಬಾಲಕ ಸಾವು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಲಕನ ಸಾವನ್ನ ಖಂಡಿಸಿ
ಹೋರಾಟಗಾರರು ಪ್ರತಿಭಟನೆಯನ್ನ ನಡೆಸಿದ್ರು. ಇದೇ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ್ರು. ಕಲಬುರಗಿಯ ಜಗತ್ ವೃತ್ತದಿಂದ ಐಜಿ ಕಚೇರಿಯವರೆಗೆ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಜಗತ್ ಸರ್ಕಲ್ ಬಳಿ ಹೋರಾಟಗಾರರು ಬಂದ ವೇಳೆ ಪ್ರತಿಭಟನಾಕಾರರನ್ನ ಫರಹತಾಬಾದ್ ಪೊಲೀಸರು ವಶಕ್ಕೆ ಪಡೆದ್ರು. ಪೊಲೀಸರ ನಡೆ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅಪ್ಪನ ಸೆಲ್ಫಿ ಹುಚ್ಚಿಗೆ ನೀರಿನಲ್ಲಿ ಮಗು ಕೊಚ್ಚಿ ಹೋಗಿ ತಂದೆ ಅಪಾಯದಿಂದ ಪಾರಾದ ಘಟನೆ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ವಿವಿ ಸಾಗರ್ ಬಳಿ ನಡೆದಿದೆ. 4 ವರ್ಷದ ಪುಟ್ಟ ಬಾಲಕ ಸಮರ್ ನೀರು ಪಾಲಾಗಿದ್ದಾನೆ. ಇನ್ನು ಸಾರ್ವಜನಿಕರ ಸಹಾಯದಿಂದ ಆದಿವಾಲ ಗ್ರಾಮದ ತಂದೆ ಜಾಫರ್ ಸಾದಿಕ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿವಿ ಸಾಗರ ನಾಲೆ ಬಳಿ ಅಪ್ಪ ಮತ್ತು ಮಗ ಹೋಗಿದ್ರು. ಇದೇ ವೇಳೆ ನೀರಿಗೆ ಇಳಿದಿದ್ದ ತಂದೆ ಜಾಫರ್ ಮೊಬೈಲ್ನಲ್ಲಿ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳುವ ವೇಳೆ ಅವಘಡ ಸಂಭವಿಸಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಹಿರಿಯೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಕೇಸ್ ದಾಖಲಾಗಿದೆ. ಅದೇ ಪ್ಲೇಸ್ ಕಾಲು ಇಟ್ಕೊಂಡು ಎತ್ತ ಟ್ರೈ ಮಾಡಿದೆ ಸರ್, ಬರಲಿಲ್ಲ. ಎಲ್ಲ ಸಿಕ್ಕಂಡು ಅದೇ ಥರ ನಾಳೆ ತುಮಕೂರಿನಲ್ಲಿ ಕಾಂಗ್ರೆಸ್ ಸರ್ಕಾರದ 3ನೇ ವರ್ಷದ ಸಾಧನಾ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕಾರ್ಯಕ್ರಮದ ಸಿದ್ಧತೆ ಪರಿಶೀಲನೆಯನ್ನ ನಡೆಸಿದ್ರು. ಕಾರ್ಯಕ್ರಮ ಯಾವುದೇ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ನಡೆಯಲು ಗಣೇಶನನ್ನ ನೆನೆದ ಪರಮೇಶ್ವರ್ ಮೈಕ್ ಚೆಕ್ ಮಾಡಿ ವಿಘ್ನೇಶ್ವರ ಸ್ತೋತ್ರ ಪಠನೆ ಮಾಡಿದ್ರು. ಬಾಂಗ್ಲಾದೇಶ ಮುಸ್ಲಿಮರು ಬೇರೆಡೆ ಪಸರಿಸ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ ಚುನಾವಣೆ ನಂತರ ಬೇರೆಡೆ ಹೋಗ್ತಾ ಇದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆ ಸಂಸ್ಥಾಪಕ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಭಾರತ ಧರ್ಮ ಛತ್ರದಂತಾಗಿದೆ. ವಿರೋಧ ಪಕ್ಷದವರು ಇದ್ದಾರಾ ಸತ್ತಿದ್ದಾರಾ? ಹಿಜಾಬ್ ಬಗ್ಗೆ ಇಲ್ಲಿಯವರೆಗೆ ಯಾವುದೇ ಹೋರಾಟವನ್ನ ಮಾಡಿಲ್ಲ. ಕೇವಲ ಸ್ಟೇಟ್ಮೆಂಟ್ ಅನ್ನ ಕೊಟ್ಟು ಸುಮ್ಮನಾಗಿದ್ದಾರೆ. ಬಾಂಗ್ಲಾದೇಶದವರು ಅಕ್ರಮವಾಗಿ ಬಂದ್ರು, ಯಾರೂ ಮಾತಾಡ್ತಿಲ್ಲ. ವಿರೋಧ ಪಕ್ಷದವರು ನಿದ್ದೆಯಿಂದ ಏಳ್ಬೇಕು ಅಂತ ಹೇಳಿದ್ರು. ದಾಖಲೆಗಳಲ್ಲಾಗಲಿ ಧಾರ್ಮಿಕ ಕಡ್ಡಾಯ ಅಲ್ಲ ಅನ್ನುವಂಥದ್ದು ಅವರು ಆಧಾರ ಸಹಿತ ಜಡ್ಜ್ಮೆಂಟ್ ಕೊಟ್ಟಾಗ ಇವತ್ತು ಇಷ್ಟು ಹಗರವಾಗಿ ಮುಸ್ಲಿಂ ಅಪೀಸ್ಮೆಂಟ್ಗೋಸ್ಕರ ಉದ್ದಟತನದಿಂದ ಸೊಕ್ಕಿನಿಂದ ಇವತ್ತು ಹಿಜಾಬನ್ನು ಹಾಕೋಬಹುದು ಅಂತನ್ನುವಂಥದ್ದು ಏನು ಹೇಳಿದಾರಲ್ಲ, ಇದು ಬಹಳ ದೊಡ್ಡ ಅಪಾಯಕಾರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ವಿರೋಧ ಪಕ್ಷದವರು ಇದನ್ನು ಬಹಳ ಗಂಭೀರವಾಗಿ ತಗೊಳ್ಬೇಕು. ನಾವು ಈ ಶಾಲಾ ಕಾಲೇಜುಗಳು ಪ್ರಾರಂಭ ಆದ ತಕ್ಷಣ ಚಿಕ್ಕಬಳ್ಳಾಪುರದಲ್ಲಿ ಬಾಲ್ಯ ವಿವಾಹವನ್ನ ತಡೆದಿದ್ದ ಪೊಲೀಸರು ಹಾಗೂ ವರನ ತಂದೆ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೃತನ ಪತ್ನಿ ಸೇರಿ 18 ಜನರ ವಿರುದ್ಧ ಬಟ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಬಟ್ಲಹಳ್ಳಿ ಪೊಲೀಸ್ ಠಾಣೆ ಎದುರು ಸಂಬಂಧಿಕರು ಶವ ಇಟ್ಟು ಪೊಲೀಸರ ವಿರುದ್ಧ ಪ್ರತಿಭಟನೆಯನ್ನ ಮಾಡಿದ್ರು. 18 ಮಂದಿ ವಿರುದ್ಧ ಪ್ರಕರಣ ದಾಖಲಾಗಿದೆ. ಬಾಲ್ಯ ವಿವಾಹದ ಹಿನ್ನೆಲೆಯಲ್ಲಿ ಪೊಲೀಸರು ಮಗನ ಮದುವೆ ತಡೆದಿದ್ರು. ಮೇ 14ರಂದು ಆಘಾತಕ್ಕೆ ಒಳಗಾಗಿ ಹೃದಯಾಘಾತದಿಂದ ವೆಂಕಟರಮಣ ಮೃತಪಟ್ಟಿದ್ರು. ದಪ್ಪವಾಗಿದ್ದ ಪತ್ನಿಗೆ ನಿನಗೆ ಮಗು ಆಗಲ್ಲ ಅಂತ ಗಂಡ ಟಾರ್ಚರ್ ಕೊಟ್ಟಿದ್ದು, ಗಂಡನ ಕಿರುಕುಳಕ್ಕೆ ಬೇಸತ್ತು ಹೆಂಡತಿ ಸೂಸೈಡ್ ಮಾಡಿಕೊಂಡ ಘಟನೆ ನೆಲಮಂಗಲದ ಮಾದನಾಯಕನಹಳ್ಳಿಯಲ್ಲಿ ನಡೆದಿದೆ. ಶಿವಲೀಲಾ ಆತ್ಮಹತ್ಯೆ ಮಾಡಿಕೊಂಡ ಮಹಿಳೆಯಾಗಿದ್ದು, ಪೋಷಕರ ವಿರೋಧ ನಡುವೆ ಪ್ರೀತಿಸಿ ಲಕ್ಷ್ಮಣ್ ಶಿವಲೀಲಾ ಮದುವೆಯಾಗಿದ್ರು. ಮದುವೆ ಬಳಿಕ ನೀನು ದಪ್ಪವಾಗಿದ್ದೀಯಾ, ನಿನಗೆ ಮಕ್ಕಳು ಆಗಲ್ಲ ಅಂತ ನಿತ್ಯ ಕುಡಿದು ಬಂದು ಟಾರ್ಚರ್ ಕೊಡ್ತಿದ್ದ. ಮದುವೆಯಾಗಿ 4 ವರ್ಷವಾದರೂ
ವರದಕ್ಷಿಣೆ ತರುವಂತೆ ಪೀಡಿಸ್ತಾ ಇದ್ದ. ಗಂಡನ ಕಿರುಕುಳ ತಾಳಲಾರದೆ ಶಿವಲೀಲಾ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇನ್ನು ಗಂಡ ಲಕ್ಷ್ಮಣ್ ವಿರುದ್ಧ ಶಿವಲೀಲಾ ಪೋಷಕರು ವರದಕ್ಷಿಣೆ ಕಿರುಕುಳ ಹಾಗೂ ಕೊಲೆ ಆರೋಪದ ಬಗ್ಗೆ ದೂರು ನೀಡಿದ್ದಾರೆ. ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೀನು ನನ್ನ ಮಗಳಿಗೆ ಅಂತ ಪರಿಮಾಣ ಕೆಲಸ ಹೊಡೆದು ಕೊಲೆ ಮಾಡಿಟ್ಟನ್ರಿ ಅವನೇ ಹೇಳ್ದನ್ರಿ ನನಗೆ. ಈಗ ನನ್ನ ಎದರಕ್ಕಿ ಇರಲಿಲ್ಲ ಅಂತಂದ್ರಿ ನಾ ಏನು ಮಾಡ್ತೀನಿ ಅಂದನ್ರಿ. ನನ್ನ ಮಗಳಿಗೆ ಕೆಲಸ ಮಾಡ್ಲಾರ್ದಾಳಕ್ಕ ಅಂತೇಳಿ ನನ್ನ ಮಗಳಿಗೆ ನಮ್ಮ ಬೈತಿದೆ, ಎದ್ದೇಳಬೇಕು ಮಾಡ್ಬೇಕಂತ ಅವೇ ರೆಕಾರ್ಡಿಂಗ್ ಇಟ್ಕೊಂಡು ಕೇಸಿ ಪೊಲೀಸ್ ಸ್ಟೇಷನ್ದಾಗ ಮೊದಲು ಕೊಟ್ಟು ಬಂದು ಹಿಂದಗಡೆ ನನ್ನ ಮಗಳಿಗೆ ಕೊಲೆ ಮಾಡ್ಯಾರ. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ರೌಡಿ ಶೀಟರ್ಗಳಿಗೆ ಇನ್ಸ್ಪೆಕ್ಟರ್ ಖಡಕ್ ಆಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪರೇಡ್ ನಡೆದಿದೆ. ರೌಡಿ ಪರೇಡ್ನಲ್ಲಿ ಕೊಲೆ ಆರೋಪಿ ನರಸಿಂಹಮೂರ್ತಿ ಅಲಿಯಾಸ್ ಮಿಟ್ಟೆ ಹಾಗೂ ಸಹಚರರಿಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಶ್ರೀನಿವಾಸ್ ಅಲಿಯಾಸ್ ಚಿಕ್ಕಮಿಟ್ಟೆಗೆ ಕಾನೂನಿನ ಪಾಠ ಮಾಡಿದ್ದಾರೆ. ಬಾಲ ಬಿಚ್ಚಿದ್ರೆ ಮತ್ತೆ ಜೈಲಿಗೆ ಕಳಿಸುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಲ್ಲದೆ ಯಾವುದೇ ಕಾನೂನು ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಬಾರದು. ಪ್ರತಿನಿತ್ಯ ಬೀಟ್ ಪೊಲೀಸರು ನಿಮ್ಮ ಚಲನವಲನಗಳ ಬಗ್ಗೆ ನಿಗಾ ಇಟ್ಟಿರ್ತಾರೆ. ದಿನನಿತ್ಯದ ವ್ಯವಹಾರದ ಬಗ್ಗೆ ಮಾಹಿತಿಯನ್ನ ನೀಡಬೇಕು ಅಂತ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ರೌಡಿ ಪರೇಡ್ನಲ್ಲಿ ಸುಮಾರು 43 ರೌಡಿ ಶೀಟರ್ಗಳು ಭಾಗಿಯಾಗಿದ್ರು. ಹಾಲಿನ ದರ ಹೆಚ್ಚಳಕ್ಕೆ ಆಗ್ರಹಿಸಿ ಆನೇಕಲ್ನಲ್ಲಿ ರೈತರು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು. ಕರುನಾಡ ರೈತ ಗೋಪಾಲ್ಕರ್ ಸಂಘದಿಂದ ಪ್ರತಿಭಟನೆ ನಡೆದಿದ್ದು, ಹಸು ಸಮೇತ ಹಾಲಿನ ಡೈರಿ ಮತ್ತು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಮೈಮೇಲೆ ಹಾಲು ಸುರಿದುಕೊಂಡು ಪ್ರತಿಭಟನೆ ಮಾಡಿದ್ರು. ಸರ್ಕಾರ ಹಾಲಿನ ದರವನ್ನ 30 ರಿಂದ 35 ರೂಪಾಯಿಗೆ ಕೊಡ್ತಿದೆ, 50 ರಿಂದ 60 ರೂಪಾಯಿಗೆ ಹೆಚ್ಚಿಸುವಂತೆ ಒತ್ತಾಯ ಮಾಡಿದ್ರು. ರೈತ ವಿರೋಧಿ ಸರ್ಕಾರ ಅಂತ ಘೋಷಣೆಯನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿ 15 ದಿನದೊಳಗೆ ದರ ಹೆಚ್ಚಿಸುವಂತೆ ಗಡುವು ನೀಡಿದ್ರು. ಡೈರಿ ನಿರ್ದೇಶಕ ಮತ್ತು ತಹಶೀಲ್ದಾರ್ಗೆ ಮನವಿ ಪತ್ರ ಸಲ್ಲಿಸಿದ್ರು. ಬೇಡಿಕೆ ಈಡೇರಿಸದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ರು. ಸಿಡಿಲು ಬಡಿದು ಎತ್ತು ಸಾವನ್ನಪ್ಪಿದ ಘಟನೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಕೊನಗಬೇವು ಗ್ರಾಮದಲ್ಲಿ ನಡೆದಿದೆ. ಕುಬೇರಪ್ಪ ಮಾಸಣಗಿ ಎಂಬುವರಿಗೆ ಸೇರಿದ ಎತ್ತಿಗೆ ಸಿಡಿಲು ಬಡಿದು ಸಾವನ್ನಪ್ಪಿದ್ದು, ಜಮೀನಿನಲ್ಲಿದ್ದಾಗ ಸಿಡಿಲು ಬಡಿದು ಅವಘಡ ಸಂಭವಿಸಿದೆ. ಸ್ಥಳಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಸೂಕ್ತವಾದ ಪರಿಹಾರ ಕೊಡುವಂತೆ ರೈತ ಕುಟುಂಬ ಆಗ್ರಹಿಸಿದೆ. ಬೇಸಿಗೆ ರಣಮಳೆ ಅಬ್ಬರಕ್ಕೆ ಕರುನಾಡು ತತ್ತರಿಸಿ ಹೋಗಿದೆ. ಸಿಡಿಲ ಅಬ್ಬರಕ್ಕೆ ರಾಜ್ಯದಲ್ಲಿ ಒಂದೇ ದಿನ 2 ಬಲಿಯಾಗಿದ್ದಾರೆ. ಧಾರವಾಡ ಕವಲ್ಗೇರಿ ಗ್ರಾಮದಲ್ಲಿ ಹೊಲಕ್ಕೆ ಹೋಗಿದ್ದ ಜಯಶ್ರೀ ಎಂಬ ಮಹಿಳೆಗೆ ಸಿಡಿಲು ಬಡಿದು ಸಾವನ್ನಪ್ಪಿದ್ರೆ ಪಕ್ಕದಲ್ಲಿದ್ದ ಪತಿಗೆ ಗಾಯವಾಗಿದೆ. ಇನ್ನು ರಾಯಚೂರಿನ ಲಿಂಗಸಗೂರಿನ ಕೊಮಲಾಪುರ ಗ್ರಾಮದ ಕರಿಯಪ್ಪ ಗೆನ್ನಾಕಿಹಾಳ್ ಸಿಡಿಲು ಬಡಿದು ಸಾವನ್ನಪ್ಪಿದ್ದಾರೆ. ಮತ್ತೊಬ್ಬ ವ್ಯಕ್ತಿ ಬಸವರಾಜ್ಗೆ ಗಂಭೀರವಾಗಿ ಗಾಯವಾಗಿದೆ. ಟ್ರ್ಯಾಕ್ಟರ್ಗೆ ಗೊಬ್ಬರ ತುಂಬುತ್ತಾ ಇದ್ದ ವೇಳೆ ಬಡಿದ ಸಿಡಿಲು ಅವಘಡ ಸಂಭವಿಸಿದೆ. ಜೂಜು ಅಡ್ಡೆ ಮೇಲೆ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರು ದಾಳಿ ನಡೆಸಿದ್ದಾರೆ. ಕ್ಯಾದಿಗೆರೆ ಬಳಿಯ ಜಮೀನಿನಲ್ಲಿ ಇಸ್ಪೀಟ್ ಆಡ್ತಾ ಇದ್ದ ವೇಳೆ ಎಸ್ಪಿ ರಂಜಿತ್ ಕುಮಾರ್ ಬಂಡಾರು ನೇತೃತ್ವದಲ್ಲಿ ದಾಳಿಯನ್ನ ನಡೆಸಿ 12 ಮಂದಿ ಜೂಜುಕೋರರನ್ನ ಬಂಧಿಸಿದ್ದಾರೆ. ಅಲ್ಲದೆ ಬಂಧಿತರಿಂದ 12,15,000 ವಿಸರ್ಜನೆ ಮಾಡಿದೆ. ಲೋಕಾಪುರ ಬಸವೇಶ್ವರ ವೃತ್ತದ ಬಳಿ ರಸ್ತೆ ಬದಿ ಹಾಕಲಾಗಿದ್ದ ಒತ್ತುವರಿ ಅಂಗಡಿಗಳನ್ನು
ಜೆಸಿಬಿ ಮೂಲಕ ತೆರವು ಮಾಡಲಾಯಿತು. ಪಾದಚಾರಿಗಳ ಸಂಚಾರಕ್ಕೆ ಅಡ್ಡಿಯಾಗಿದ್ದ ಅಂಗಡಿಗಳನ್ನು ತೆರವುಗೊಳಿಸಲಾಯಿತು. ಮುಧೋಳ್ ತಹಶೀಲ್ದಾರ್ ಸೂಚನೆಯ ಮೇರೆಗೆ ಅಧಿಕಾರಿಗಳ ತಂಡ ಕಾರ್ಯಾಚರಣೆ ನಡೆಸಿತು. ಇದೇ ವೇಳೆ ಮುಧೋಳ್ ಎಒ, ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ವ್ಯಾಪಾರಸ್ಥರ ಮಧ್ಯೆ ವಾಗ್ವಾದ ನಡೆಯಿತು. ಏಕಾಏಕಿ ಅಂಗಡಿ ತೆರವು ಮಾಡಿದ್ರಿಂದ ಬೀದಿ ಬದಿ ವ್ಯಾಪಾರಸ್ಥರು ಕಂಗಾಲಾಗಿ ಹೋಗಿದ್ದಾರೆ. ಪರ್ಯಾಯ ಅಂಗಡಿ ವ್ಯವಸ್ಥೆ ಕಲ್ಪಿಸಿಕೊಡಿ ಅಂತ ಬೀದಿ ಬದಿ ವ್ಯಾಪಾರಿಗಳು ಒತ್ತಾಯಿಸಿದ್ರು. ನಿರಂತರ ಅಪಘಾತ ಹಿನ್ನೆಲೆಯಲ್ಲಿ ರಸ್ತೆ ಮೇಲೆ ಹಂಸ ಹಾಕುವಂತೆ ಒತ್ತಾಯಿಸಿ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ತನಿಗೆರೆ ಗ್ರಾಮಸ್ಥರು ಪ್ರತಿಭಟನೆಯನ್ನ ನಡೆಸಿದ್ರು. ಜಿಗಳಿ ಸಮಸ್ಗಿ ರಾಜ್ಯ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಗ್ರಾಮಸ್ಥರು ನಿರಂತರವಾಗಿ ಅಪಘಾತ ಸಂಭವಿಸಿ 10ಕ್ಕೂ ಹೆಚ್ಚು ಜನರು ಪ್ರಾಣ ಕಳೆದುಕೊಂಡಿದ್ದಾರೆ. ಪದೇ ಪದೇ ಅಪಘಾತ ಆದರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೇ ವೇಳೆ ಅಪಘಾತವಾದ ಬೈಕ್ ಅನ್ನ ರಸ್ತೆ ಮಧ್ಯೆ ಇಟ್ಟು 2 ಗಂಟೆಗಳ ಕಾಲ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ನಡೆಸಿದ್ರು. ಸ್ಥಳಕ್ಕೆ ಭೇಟಿ ನೀಡಿದ ಸಂತೆಬೆನ್ನೂರು ಠಾಣೆಯ ಸಿಪಿಐ ಮಲ್ಲಮ್ಮ ಪ್ರತಿಭಟನಾಕಾರರ ಮನವೊಲಿಕೆಗೆ ಯತ್ನಿಸಿದ್ರು. ಕೆಸೆಟ್ ಪರೀಕ್ಷೆಯನ್ನ ಧಾರವಾಡದಲ್ಲಿ ನಡೆಸುವಂತೆ ಒತ್ತಾಯಿಸಿ ವಿದ್ಯಾರ್ಥಿಗಳು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿದ್ರು. ಕೆಸೆಟ್ ಪರೀಕ್ಷೆ ಬೆಂಗಳೂರಿನಲ್ಲಿ ಮಾತ್ರ ನಡೆಯುತ್ತವೆ. ಇದರಿಂದ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಆರ್ಥಿಕ ಹೊರೆಯಾಗಲಿದೆ. ವಿದ್ಯಾರ್ಥಿಗಳ ಆರ್ಥಿಕ ಹೊರೆ ತಪ್ಪಿಸಲು ಧಾರವಾಡದಲ್ಲಿ ಪರೀಕ್ಷೆ ನಡೆಸುವಂತೆ ಆಗ್ರಹಿಸಿದ್ರು. ಇನ್ನು ಈ ಪ್ರತಿಭಟನೆಯಲ್ಲಿ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನ ಕೂಗಿ ವಿದ್ಯಾರ್ಥಿಗಳು ಆಕ್ರೋಶವನ್ನ ಹೊರಹಾಕಿದ್ರು. ಹಕ್ಕಿ ಜ್ವರ ಶಂಕೆಯಿಂದ ನೆಲಮಂಗಲ ತಾಲೂಕಿನ ದೊಡ್ಡೇರಿಯಲ್ಲಿ ಮರ ಗಿಡಗಳ ಬಳಿ 10 ನವಿಲುಗಳ ಮಾರಣ ಹೋಮ ಆಗಿದೆ. 10 ರಿಂದ 15 ನವಿಲುಗಳು ದಿಢೀರನೆ ಸತ್ತು ಬಿದ್ದಿದ್ದು, ನವಿಲುಗಳ ಮೃತ ದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ರವಾನೆ ಮಾಡಲಾಗಿದೆ. ಸ್ಥಳಕ್ಕೆ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಪರಪುರುಷನ ಸಂಗ ಮಾಡಿದ ತಾಯಿಯನ್ನೇ ಮಗ ಕೊಂದ ಘಟನೆ ಮೈಸೂರು ತಾಲೂಕಿನ ಮಾದಹಳ್ಳಿ ಗ್ರಾಮದಲ್ಲಿ ನಡೆದಿದೆ. 48 ವರ್ಷದ ಸುಧಾ ಕೊಲೆಯಾದ ಮಹಿಳೆಯಾಗಿದ್ದು, ತಾಯಿಯನ್ನ ಕೊಂದು ಮಗ ಶಿವರುದ್ರಪ್ಪ ಪರಾರಿಯಾಗಿದ್ದಾನೆ. ಬೇರೆಯವರ ಜೊತೆ ತಾಯಿ ಸಂಬಂಧ ಇಟ್ಟುಕೊಂಡಿದ್ದಕ್ಕೆ ಮಗ ಸಿಟ್ಟಿಗೆದ್ದಿದ್ದ. ನಿನ್ನೆ ಬೆಳಗ್ಗೆ ತಾಯಿ ಮೇಲೆ ಪುತ್ರ ಶಿವರುದ್ರಪ್ಪ ಹಲ್ಲೆ ಮಾಡಿದ್ದ. ಹಲ್ಲೆಗೊಳಗಾಗಿದ್ದ ತಾಯಿಯನ್ನ ಆಸ್ಪತ್ರೆಗೆ ಸಂಬಂಧಿಕರು ಕರೆದೊಯ್ದಿದ್ರು. ಬಳಿಕ ತಾನೇ ಆಸ್ಪತ್ರೆಗೆ ದಾಖಲಿಸುವುದಾಗಿ ಹೇಳಿ ಮಗ ತಾಯಿಯನ್ನ ಕರೆದೊಯ್ದಿದ್ದ. ಇದೇ ವೇಳೆ ಮತ್ತೆ ತಾಯಿ ಮೇಲೆ ಶಿವರುದ್ರಪ್ಪ ಹಲ್ಲೆ ಮಾಡಿದ್ದ. ತೋಟದಲ್ಲಿ ತಾಯಿಯನ್ನ ಸುಟ್ಟು ಹಾಕಿ ಎಸ್ಕೇಪ್ ಆಗಿದ್ದಾನೆ. ಕೃತ್ಯಕ್ಕೆ ಆರೋಪಿಗೆ ಚಿಕ್ಕಪ್ಪನ ಮಕ್ಕಳಾದ ಆಕಾಶ್, ಅಭಿ ಸಾಥ್ ನೀಡಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಪುರ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದಿದ್ದಾರೆ. ಪೆಟ್ರೋಲ್ ಡೀಸೆಲ್ ಮಿತ ಬಳಕೆಗೆ ಪ್ರಧಾನಿ ನರೇಂದ್ರ ಮೋದಿ ಸಲಹೆ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ಸಂಸದ ರಮೇಶ್ ಜಿಗಜೇಣಗಿ ಎಲೆಕ್ಟ್ರಿಕ್ ಬೈಕ್ ಏರಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ್ದಾರೆ. ಭೂತನಾಳ ಗ್ರಾಮದ ಬಳಿಯ ತಮ್ಮ ನಿವಾಸದಿಂದ ಕೆಲಸದ ನಿಮಿತ್ತವಾಗಿ ಜಿಲ್ಲಾಧಿಕಾರಿ ಕಚೇರಿಗೆ ಆಗಮಿಸಿದ್ರು. ಪೆಟ್ರೋಲ್ ಡೀಸೆಲ್ ಮಿತ ಬಳಕೆ ಹಿನ್ನೆಲೆಯಲ್ಲಿ ಕಾರು ಬೈಕ್ ಓಡಾಟ ಮಿತವಾಗಿ ಬಳಸುವಂತೆ ಸಂದೇಶವನ್ನ ನೀಡಿದ್ದಾರೆ. ಸಂಸದ ರಮೇಶ್ ಜಿಗಜೇಣಗಿಗೆ ವಿಜಯಪುರ ಬಿಜೆಪಿ ಕಾರ್ಯಕರ್ತರು ಸಾಥ್ ನೀಡಿದ್ದಾರೆ. ಕಲಬುರಗಿ ಜಿಲ್ಲೆಯಲ್ಲೂ ವರುಣ ಅಬ್ಬರಿಸಿ ಬೊಬ್ಬಿರಿದೆ. ಬಿರುಗಾಳಿ ಮಳೆಗೆ ಜೇವರ್ಗಿ ಪಟ್ಟಣದಲ್ಲಿರುವ ಸ್ಟೇಡಿಯಂ ಮೇಲ್ಛಾವಣಿ ಕಿತ್ತು ಹೋಗಿದೆ. ಕಳೆದ 10 ತಿಂಗಳ ಹಿಂದಷ್ಟೇ ಸ್ಟೇಡಿಯಂ ಉದ್ಘಾಟನೆಗೊಂಡಿತ್ತು. ನಿನ್ನೆ ಸಂಜೆ ಬೀಸಿದ ಬಿರುಗಾಳಿ ಮಳೆಗೆ ಮೇಲ್ಛಾವಣಿ ನೆಲಸಮ ಆಗಿದೆ. ಇನ್ನು ಕಬ್ಬಿಣದ ಕಂಬಗಳು ಉರುಳಿ ಬಿದ್ದಿದ್ದು ಭಾರೀ ದುರಂತವೊಂದು ತಪ್ಪಿದೆ. ಯುವಕನನ್ನ ಕಿಡ್ನಾಪ್ ಮಾಡಿ ದರೋಡೆ ಮಾಡಿದ್ದ ಗ್ಯಾಂಗ್ ಅನ್ನ ಚಿಕ್ಕಬಳ್ಳಾಪುರದ ಚಿಂತಾಮಣಿಯಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ಯುವಕ ಹೇಮಂತ್ ಕುಮಾರ್ನನ್ನ ಬೈಕ್ನಲ್ಲಿ ಕರೆದೊಯ್ದು ದುಷ್ಕರ್ಮಿಗಳು ಕಿಡ್ನಾಪ್ ಮಾಡಿ ಇಟ್ಟಿಗೆ ಫ್ಯಾಕ್ಟರಿಗೆ ಕರೆದೊಯ್ದು 4 ಸ್ನೇಹಿತರ ಜೊತೆಗೂಡಿ ಚಾಕು ಮಚ್ಚು ತೋರಿಸಿ ಯುವಕನಿಗೆ ಕೊಲೆ ಬೆದರಿಕೆ ಹಾಕಿದ್ರು. ಅಲ್ಲದೆ ಫೋನ್ ಮೂಲಕ ದರೋಡೆಕೋರರು 5,000 ರೂಪಾಯಿ ಹಣ ಪೀಕಿದ್ರು. ಈ ಘಟನೆಗೆ ಸಂಬಂಧಪಟ್ಟಂತೆ ಚಿಂತಾಮಣಿ ನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ತನಿಖೆ ಚುರುಕುಗೊಳಿಸಿದ್ದ ಪೊಲೀಸರು ಕೃತ್ಯದಲ್ಲಿ ಭಾಗಿಯಾಗಿದ್ದ ಬನ್ನಿ ವಿಶ್ವನಾಥ್ನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಬಿರುಗಾಳಿ ಸಹಿತ ಮಳೆ ಆರ್ಭಟಕ್ಕೆ ಹಾವೇರಿ ತತ್ತರಿಸಿ ಹೋಗಿದೆ. ಮಳೆ ಗಾಳಿಯ ಹೊಡೆತಕ್ಕೆ ರಟ್ಟಿಹಳ್ಳಿ ತಾಲೂಕಿನ ಕುಡಪಲ್ಲಿ ದಸಾಂಗಪುರ್ ಗ್ರಾಮದ ನಂದೀಶ್ ದಸ್ತೇರ್ ದೇಡ್ಯಪ್ಪ ಇಟಕಿಗೆ ಸೇರಿದ ಕೋಳಿ ಫಾರಂನ ಮೇಲ್ಚಾವಣಿ ಹಾರಿ ಹೋಗಿದ್ದು
ಸುಮಾರು 5 ಲಕ್ಷ ಮೌಲ್ಯದ 20 ತೆಂಗಿನ ಮರಗಳು, 50 ಅಡಿಕೆ ಮರಗಳು ಸೇರಿದಂತೆ ಹಲವು ಬೆಳೆಗಳು ನಾಶವಾಗಿ ಹೋಗಿವೆ. ಮಳೆ ರಗಳಿಗೆ ಹಾವೇರಿ ಜಿಲ್ಲೆಯ ರೈತರ ಜೀವನ ಅಸ್ತವ್ಯಸ್ತಗೊಂಡಿದೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೊಪ್ಪದಲ್ಲಿ ಧಾರಾಕಾರವಾಗಿ ಮಳೆಯಾಗಿದೆ. ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಭಾರೀ ಮಳೆಗೆ ಚರಂಡಿಗಳು ಉಕ್ಕಿ ಹರಿದಿದ್ದು ಮುಖ್ಯ ರಸ್ತೆ ಕೆರೆಯಂತಾಗಿದೆ. ಇನ್ನು ರಸ್ತೆ ಪಕ್ಕ ನಿಲ್ಲಿಸಿದ್ದ ಬೈಕ್ಗಳು ಜಲಾವೃತಗೊಂಡಿದ್ದು ವಾಹನ ಸಂಚಾರ ಕೂಡ ಕೆಲಕಾಲ ಅಸ್ತವ್ಯಸ್ತಗೊಂಡಿತ್ತು. ಮಳೆ ನೀರು ಅಂಗಡಿ ಮುಂಗಟ್ಟುಗಳಿಗೆ ನುಗ್ಗಿದ ಪರಿಣಾಮವಾಗಿ ವ್ಯಾಪಾರಿಗಳಿಗೆ ತೊಂದರೆಯಾಗಿದೆ. ನಿರಂತರವಾಗಿ ಮಳೆಯಿಂದಾಗಿ ವಾತಾವರಣ ತಂಪಾಗಿದೆ. ಕೆಲ ದಿನಗಳಿಂದ ಬಿಸಿಲಿನ ತಾಪಕ್ಕೆ ತತ್ತರಿಸಿ ಹೋಗಿದ್ದ ಜನರಿಗೆ ಮಳೆ ತಂಪಿನ ಅನುಭವ ನೀಡಿದರೆ ಮಳೆಯಿಂದ ರೈತರ ಮುಖದಲ್ಲಿ ಸಂತಸ ಮೂಡಿದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹುಟ್ಟುಹಬ್ಬದ ಹಿನ್ನೆಲೆಯಲ್ಲಿ ರಾಯಚೂರಿನ ದೇವದುರ್ಗದಲ್ಲಿ ದೇವೇಗೌಡರ ಪುತ್ಥಳಿಗೆ ದೇವದುರ್ಗ ಶಾಸಕಿ ಜಿ. ಕರಿಯಮ್ಮ ನಾಯಕ್ ಹಾಲಿನ ಅಭಿಷೇಕವನ್ನ ಮಾಡಿದ್ದಾರೆ. ಬಳಿಕ ಕೇಕ್ ಕತ್ತರಿಸಿ ಕಾರ್ಯಕರ್ತರಿಗೆ ಅನ್ನದಾನ ಮಾಡಿದ್ದಾರೆ. ದೇವದುರ್ಗಕ್ಕೆ ದೇವೇಗೌಡರ ಅಪಾರ ಪ್ರಮಾಣದ ಕೊಡುಗೆ ಹಿನ್ನೆಲೆಯಲ್ಲಿ ಪುತ್ಥಳಿ ನಿರ್ಮಾಣವನ್ನ ಮಾಡಲಾಗಿದೆ. ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಲಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಧೂಮಕೇನ ಸ್ನಾಪಯಾಮಿ. ಇಲ್ಲ ಬಿಚ್ಚ ಹಂಗೆ ಬೇಡ ಬೇಡ ಓಂ ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಲಾಗ್ನಿ ಕಾಲಾಯ ಕಾಲಾಗ್ನಿ ರುದ್ರಾಯ ನೀಲಕಂಠಾಯ ಧೂಮಕೇನ ಸ್ನಾಪಯಾಮಿ. ಇಲ್ಲ ಬಿಚ್ಚ. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ದೇವೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಜೆಡಿಎಸ್ ಶಾಸಕ ಬಿಎನ್ ರವಿಕುಮಾರ್ ಮಾನವೀಯತೆ ಮೆರೆದಿದ್ದು ಅಪಘಾತದಲ್ಲಿ ಮರಣ ಹೊಂದಿದ ಕುಟುಂಬಗಳಿಗೆ ಧನ ಸಹಾಯ ಮಾಡಿದ್ರು. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ತಲಾ 1 ಲಕ್ಷ ರೂಪಾಯಿ ಮತ್ತು ಉತ್ತಮ ಫಲಿತಾಂಶಕ್ಕಾಗಿ ಶ್ರಮಿಸಿದ ಶಿಕ್ಷಕರಿಗೂ ಕೂಡ ಪ್ರೋತ್ಸಾಹ ಧನ ನೀಡಿದ್ರು. ಧನ ಸಹಾಯ ಪಡೆಯುವಾಗ ಕುಟುಂಬಸ್ಥರನ್ನ ಕಳೆದುಕೊಂಡ ಸಂತ್ರಸ್ತರು ಕಣ್ಣೀರಿಟ್ರು. 94ನೇ ವಸಂತಕ್ಕೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಕಾಲಿಟ್ಟಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದಲ್ಲಿ ದೇವೇಗೌಡರ ಹುಟ್ಟುಹಬ್ಬವನ್ನು ಭರ್ಜರಿಯಾಗಿ ಆಚರಿಸಲಾಯಿತು. ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ನೇತೃತ್ವದಲ್ಲಿ ಸುಮಾರು 20,000 ಜನರಿಗೆ ಊಟದ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಅಲ್ಲದೆ ಚಿಂತಾಮಣಿಯಲ್ಲಿ ಜೆಡಿಎಸ್ ಕೋರ್ ಕಮಿಟಿಯ ಅಧ್ಯಕ್ಷ ಜೆ.ಕೆ. ಕೃಷ್ಣಾರೆಡ್ಡಿ ನೇತೃತ್ವದಲ್ಲಿ ವಿಶೇಷವಾಗಿ ಪೂಜೆ ಕೂಡ ನಡೆಯಿತು. ದೇವೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆಯನ್ನ ಮಾಡಲಾಯಿತು. ಇದು ಎಟ್ಲೆ ಹೊಸ